ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಕೈವಾರದಲ್ಲಿದ್ದೀವಿ. ನೈಟು ಕೈವಾರದಲ್ಲಿರೋವಂಥದ್ದು. ಏನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಲಾಗಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಿರ್ಬೋದು ಅಂತ. ಎಲ್ಲರೂ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ತಮ್ನೇಲ್ ನೋಡಿ ಏನು ಇವತ್ತಿನ ವಿಡಿಯೋ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾವು ಬಂದು ನಮ್ಮ ಚಿಕ್ಕಪ್ಪನ ಮಗನ ರಿಸೆಪ್ಷನ್ ಅಲ್ಲಿಗೆ ಬಂದಿರೋಂಥದ್ದು. ಈಗ ಮಗ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ವಿಘ್ನೇಶ್ವರ ಇದೆ, ವಿಘ್ನೇಶ್ವರ ಹತ್ರ ನಿಂತು ಫೋಟೋ ಎಲ್ಲ ತೊಗೊತಾ ಇದ್ದಾರೆ. ಇಲ್ಲಿ ಬಂದು ಒಳಗಡೆ ರಿಸೆಪ್ಷನ್ ನಡೀತಾ ಇದೆ. ಬನ್ನಿ ಯಾರೆಲ್ಲ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ತುಂಬಾ ಸಿಂಪಲಾಗಿ ಆಗ್ತಿರೋಂಥ ಮದುವೆ, ಚಿಕ್ಕಪ್ಪನ ಮಗನ ಮದುವೆ. ತುಂಬ ಜನ ಎಲ್ಲ ಏನೂ ಬರ್ತಾಯಿಲ್ಲ, ನಾವೇ ಸ್ವಲ್ಪ ಜನ ಎಲ್ಲ ಇದ್ದೀವಿ. ಬನ್ನಿ ಫ್ರೆಂಡ್ಸು ಹಾಗೇ ಫ್ಯಾಮ್ಲಿ ಇಷ್ಟು ಜನ ಸೇರಿ ಮದುವೆ ಆಗ್ತಾ ಇರೋವಂಥದ್ದು. ಇಲ್ಲಿ ಎಂಟ್ರೆನ್ಸಲ್ಲಿ ಗಣೇಶ ಆಯಿತು, ವೆಂಕಟೇಶ್ವರ ಸ್ವಾಮಿ ನೋಡಿದ್ವಿ. ಇಲ್ಲಿ ನೋಡಿ ನಾವು ಕೂಡ ಗಂಡು ಹೆಣ್ಣು ಜೊತೆ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ. ಇದು ನನ್ನ ಫ್ಯಾಮ್ಲಿ ಹಂಗೆಲ್ಲ ಗೊತ್ತಾಯಿದೆ. ಇದು ಬಂದು ಅತ್ತಿಗೆ ಇದ್ದಾರೆ. ಇನ್ನೊಂದು ಸೈಡು ಇಲ್ಲಿ ಇವರೆಲ್ಲ ಬಂದು ಹುಡುಗನ ಫ್ರೆಂಡ್ಸ್ ಎಲ್ಲ ನಮ್ಮವ್ರನ್ನವ್ರೆ. ಇವರು ಕೂಡ ಎಲ್ಲ ಬಂದಿದ್ದು, ಅವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಹಾಗೆಯೇ ಹುಡುಗಿಯವರ ಅಣ್ಣ ಬಂದು ಹುಡುಗನಿಗೆ ಚೈನ್ ಹಾಕ್ತಾ ಇದ್ದಾರೆ. ಮತ್ತು ಈ ಹುಡುಗ ಅವರು ಕೂಡ ಬಂದು ಹುಡುಗಿಗೆ ಮಂಗಲ್ ಚೈನನ್ನು ಹಾಕ್ತಾರೆ. ಈಗ ಇದಾದಮೇಲೆ ನಾವು ಮದುವೆ ಆದಮೇಲೆ ಎಂಗೇಜ್ಮೆಂಟ್ ಥರ ಮಾಡ್ತೀವಿ. ಯಾಕಂದರೆ ಮೊದಲೇ ಎಂಗೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಮದುವೆ ಆದಮೇಲೆ ಎಂಗೇಜ್ಮೆಂಟ್ ಮಾಡ್ತೀವಿ. ಇವ್ರು ಬಂದು ಮೊದಲನೇ ಕುಂಕುಮ ಎಲ್ಲ ಕೊಟ್ಟು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ರಿಸೆಪ್ಷನಲ್ಲೇ ಮಾಡ್ಕೊತಾ ಇರೋಂಥದ್ದು. ಈಗ ಚೈನೆಲ್ಲ ಹಾಕಿ ಎಕ್ಸ್ಚೇಂಜ್ ಮಾಡ್ತಿರೋದು. ಇದು ಬಂದು ನಮ್ಮ ಚಿಕ್ಕಪ್ಪನ ಫ್ಯಾಮ್ಲಿ. ಇಲ್ಲಿ ನೋಡ್ತಾ ಇರೋದು ನಮ್ಮ ಅಣ್ಣ ಅಂತ ಹೇಳ್ತೀನಲ್ವ, ಇವರೇನೇ ನೋಡಿ. ಇವರು 3 ಗಂಡು ಮಕ್ಕಳು, 1 ಅಕ್ಕ ಇದ್ದಾರೆ. ಮತ್ತು ಅವರ ಮಕ್ಕಳು ಭಾವ, ಇವರು ಅಕ್ಕನ ಗಂಡ, ಇವರು ಅದಕ್ಕೆ ಮತ್ತು 2 ಅಣ್ಣನ ಹೆಂಡ್ತಿರು. ಇವರು ಇಲ್ಲಿ ಇದ್ದಿರೋದು ಚಿಕ್ಕಮ್ಮ. ಮತ್ತು ಇವಳು ಬಂದು ಅಣ್ಣನ ಮಗ ಒಬ್ಬ ಇದ್ದಾನೆ. ಇಷ್ಟು ಜನನು ಅವ್ರ ಫೋಟೋ ಆಯಿತು. ಇದು ಬಂದು ಹುಡುಗಿ ಕಡೆಯವರ ಫ್ಯಾಮ್ಲಿ, ಅವ್ರ ಅಜ್ಜಿ ತಾತ ಎಲ್ಲರೂ ಇದ್ದಾರೆ. ಅವ್ರ ಜೊತೆ ಫೋಟೋ ಎತ್ಕೊತಾರಂಥದ್ದು. ಈಗ ಎಲ್ಲ ಇಲ್ಲಿ ಕುತ್ಕೊಂಡಿದ್ದೀವಿ, ಎಲ್ಲರೂ ತೋರಿಸ್ತು. ಇಲ್ಲಿ ಬಂದು ನಮ್ಮ ಅತ್ತಿಗೆ, ಇವರು ಬಂದು ಅಪ್ಪ ಅವರ ಅಣ್ಣನ ಸೊಸೆ. ಇಲ್ಲಿ ಅಕ್ಕ ಹಾಯ್ ಹೇಳ್ತಾ ಇದ್ದಾಳೆ. ಇವು ಅತ್ತಿಗೆ ಅಪರೂಪಕ್ಕೆ ಸಿಗ್ತಾಯಿದ್ರು. ಹಾಗೆ ದೊಡ್ಡಮ್ಮ ಕೂಡ ಇದ್ದಾರೆ. ಅಮ್ಮ, ಇಲ್ಲಿ ತಂಗಿರು ಎಲ್ಲ ನಮ್ಮ ಫ್ಯಾಮಿಲಿಯವರು, ದೊಡ್ಡಪ್ಪ ಚಿಕ್ಕಪ್ಪ ಸೊಸೆಯರು ಅವರು ಇರೋವಂಥದ್ದು. ಇಲ್ಲಿ ಅಕ್ಕ, ಅವಾಗಲೇ ಹೇಳಿದ್ನಲ್ವ, ಅಕ್ಕ ಕೂಡ ಇಲ್ಲಿದ್ದಾಳೆ. ಭಾವ ಇವರು, ಅದಕ್ಕೆ ಹೇಳ್ತಾ ಇದ್ದೀನಿ ಹಾಯ್ ಹೇಳಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಣ್ಣವರೆಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ. ಅಕ್ಕ, ಅಣ್ಣ, ಅತ್ತಿಗೆ ಎಲ್ಲ ಇದ್ದಾರೆ ನೋಡಿ. ಇದೆಲ್ಲ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ. ಅಣ್ಣ, ಅತ್ತಿಗೆ ಅವರು, ಭಾವ, ಅಕ್ಕ, ಚಿಕ್ಕಮ್ಮ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಹಾಯ್ ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳು ಅಂತ. ಅದಕ್ಕೆ ಭಾವ ಹೇಳ್ತಿದ್ರು ಆಮೇಲೆ ಹೇಳೋಣ, ಇವಾಗ ಬೇಡ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಇವಳು ಬಂದು ಅಕ್ಕನ ಮಗಳು. ಅದಕ್ಕೆ ಹೇಳ್ತಿದ್ರು ನಮ್ಮ ತಮ್ಮನ ಮದುವೆ ಅಂತ ಹೇಳು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವನೇ ಮದುವೆ ಗಂಡು ಅಂದರೆ ನನ್ನ ತಮ್ಮ ಆಗಬೇಕು. ನನಗಿಂತ ಒಂದು 4-5 ಮಂತ್ಸ್ ಚಿಕ್ಕವನಷ್ಟೇ. ನಾವಿಬ್ಬರು ಒಂದೇ ಕ್ಲಾಸ್ಮೇಟಲ್ಲೇ ಓದಿರೋಂಥದ್ದು. ಊಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ. ಇನ್ನು 9:30 ಆಗಿದೆ. ಈಗ ಹೋಗಿ ಊಟ ಮಾಡ್ಕೊಂಡು ಬರೋವಂಥದ್ದು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಮ್ಮ ಅಣ್ಣ ಬಂದಾನೆ ಕೈವಾರಕ್ಕೆ. ಏನಕ್ಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಊಟ ತಿನ್ಬಿಟ್ಟು ಹೋಗಂತ ಬಂದಿರೋದು. ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಫ್ರೆಂಡ್ಸ್, ಯಾರು ಅಂದ್ಕೊಂಡ್ರಾ, ಅವ್ನು ಬಂದು ನಮ್ಮಮ್ಮ ಅವರ ಅಕ್ಕನ ಮಗ. ನಮ್ಮ ಅಣ್ಣ ಬಂದಿದ್ದಾನೆ, ಅದಕ್ಕೆ ಅವನ ಜೊತೆ ಆ ಥರ ಮಾತಾಡ್ತಾ ಇದ್ವಿ. ಇನ್ನು ಊಟ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ನಾವು ಊಟಕ್ಕೆ ಬರ್ತಾಯಿದ್ವಿ, ಅದಕ್ಕೆ ಕರೆದಿ ಹತ್ರ ಮಾತಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಕೈವಾರದಲ್ಲಿ ನಾನು ಫಸ್ಟ್ ಟೈಮ್ ಊಟದ ಹಾಲಿಗೆ ಬಂದಿರೋದು. ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ದೊಡ್ಡದಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅಷ್ಟು ವಿಶಾಲವಾಗಿದೆ ಜಾಗ, ಊಟದ ಹಾಲ್ಗೂ ಖಂಡಿತ. ಮತ್ತು ಇಲ್ಲಿ ಎಲ್ಲ ಭಾವವರು, ಅಕ್ಕವರು, ಚಿಕ್ಕಮ್ಮ ಮತ್ತು ಅತ್ತಿಗೆ ಎಲ್ಲರೂ ಊಟಕ್ಕೆಲ್ಲ ಕುತ್ಕೊಂಡಿದ್ದೀವಿ. ಮತ್ತು ಕೈವಾರ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಯಾರಾದರೂ ಬಂದಿಲ್ಲ ಅಂದರೆ ಖಂಡಿತ ಬಂದು ವಿಸಿಟ್ ಕೊಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಜಾಗ ಇರ್ಬೋದು, ತುಂಬಾ ವಿಶಾಲವಾಗಿರುವಂಥ ಜಾಗ ಕೈವಾರದಲ್ಲಿ. ಅಷ್ಟು ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನಾನು ಲಾಸ್ಟ್ ಟೈಮು ಗುರುಪೌರ್ಣಮಿ ದಿವಸ ಬಂದಿದ್ದೆ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಮತ್ತು ಊಟದ ಹಾಲಿಗೆ ಬಂದಾಗಂತೂ ತುಂಬ ರಶ್ ಇತ್ತು. ಅದಕ್ಕೆ ಊಟ ಕೂಡ ಮಾಡೋಕ್ಕಾಗಲಿಲ್ಲ, ಮಳೆ ಬರೋ ಥರ ಇತ್ತು ಅಂತೇಳಿ ಹೊರಟೋದ್ವಿ. ಆವತ್ತಿನ ದಿವಸ ತುಂಬಾ ಪೂಜೆ, ಸಂಗೀತ ಎಲ್ಲ ಪ್ರತಿಯೊಂದು ನಡೀತಾ ಇರ್ತಿದೆ ಕೈವಾರ ತಾತಯ್ಯನವ್ರಿಗೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡಿದ್ದೀವಿ. ಈಗ ಊಟ ಎಲ್ಲ ಬಡಿಸ್ತಾ ಇದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೇನು ಊಟ ಕೂಡ ಬಡಿಸಿದ್ರು. ಈಗ ಊಟ ಎಲ್ಲ ನೋಡಿ ಈ ಥರ ಇದೆ ಇವತ್ತಿನ ಊಟ. ಈಗ ನಾವೆಲ್ಲ ಊಟ ಮುಗಿಸ್ಕೊಂಡು ಹೋಗೋಣ ಚೌಟ್ರಿಗೆ. ಮತ್ತು ಚೌಟ್ರಿನಲ್ಲಿ
ಅರ್ಶಿನ ಶಾಸ್ತ್ರ ಅದೆಲ್ಲ ಇರುತ್ತೆ. ಬನ್ನಿ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಎಲ್ಲ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಮ್ಮ ಈಗ ಹೆಣ್ಣು ಗಂಡಿಗೆ ಅರಿಶಿನ ಶಾಸ್ತ್ರಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿ ಈಗ ಅರಿಶಿನ ಹಚ್ಚುವಂಥದ್ದು. ಇಲ್ಲಿ ಈಗ ಹೆಣ್ಣು ಗಂಡಿಗೆಲ್ಲ ಅರಿಶಿನ ಹಚ್ತಾರೆ. ನಮ್ಮ ಕಡೆ ತುಂಬಾ ಶಾಸ್ತ್ರಗಳೆಲ್ಲ ಇದೆ. ಮದುವೆ ಸ್ಟಾರ್ಟ್ ಆದ 3 ಡೇಸಿಂದನೇ ತುಂಬಾ ಕಂಟಿನ್ಯೂಸ್ ಗಂಡಿಗೆ 3 ಡೇಸಿಂದ, ಹೆಣ್ಣಾಗಿದ್ರೆ ತುಂಬಾ ಎಲ್ಲ ಇರೋದು. ಈ ಗಂಡಲ್ವಾ, ಹಾಗಾಗಿ 3 ದಿನಕ್ಕೆ ಅರಿಶಿನ ಶಾಸ್ತ್ರದೆಲ್ಲ ನಡೀತಾ ಇರುತ್ತೆ. ಬಟ್ ಏನೂ ತೋರ್ಸೋಕ್ಕಾಗಲಿಲ್ಲ, ನಾನು ಊರಿಗೆ ಹೊರಟೋಗಿದ್ದೆ, ಇದ್ದಿಲ್ಲ. ಈಗ ನೈಟ್ ನಾನು ಬಸ್ಸಲ್ಲೇ ಬಂದಿದ್ದೆ, ರಿಸೆಪ್ಷನ್ಗೆ ಬಂದಿರೋಂಥದ್ದು ಬಸ್ಸಲ್ಲಿ. ಆ ಕಾರಣಕ್ಕೆ ಬರೋಷ್ಟರಲ್ಲಿ ನಾನು ಲೇಟಾಯಿತು ರಿಸೆಪ್ಷನ್ಗೆ. ತುಂಬ ಲೇಟಾಗಿ ಹೋಗಿತ್ತು, 8:30 ಏನೋ ಆಗ್ಬಿಟ್ಟಿತ್ತು. ಯಾಕಂದರೆ ತುಂಬ ದೂರ ಇದೆ ಅಲ್ವಾ ಕೈವಾರ. ಆ ಕಾರಣಕ್ಕೆ 2 ಅವರ್ ಜರ್ನಿ ಏನು ಮುಗಿಸ್ಕೊಂಡು ಬರೋಷ್ಟರೊಳಗಡೆ ಅಷ್ಟು ಲೇಟ್ ಆಯಿತು. ಬರೋಷ್ಟರೊಳಗೆ ರಿಸೆಪ್ಷನ್ ಎಲ್ಲ ನಡೀತಾ ಇತ್ತು. ಈಗ ನೋಡ್ತಾ ಇರ್ಬೋದು, ಊಟ ಎಲ್ಲ ಆಯಿತು. ಈಗ ಅಮ್ಮ ಅರಿಶಿನ ಎಲ್ಲ ಹಚ್ತಾ ಇದ್ದಾರೆ. ನಮ್ಮ ಕಡೆ ಮಾಡುವಂಥ ಶಾಸ್ತ್ರ, ನಮ್ಮ ಗೌಡರ ಮದುವೆ ಈ ಥರ ನಡೆಯುತ್ತೆ. ತುಂಬಾ ಚೆನ್ನಾಗಿ ನಡೆಯುತ್ತೆ. ಬಟ್ ಏನು ಕ್ಯಾಚ್ ಮಾಡಲಿಲ್ಲ, ಎಷ್ಟಾಯಿತು ಅಷ್ಟು ಮಾತ್ರ ಕ್ಯಾಚ್ ಮಾಡಿದೆ. ಇವ್ರು ಬಂದು ಅತ್ತಿಗೆಯವ್ರ ಅಮ್ಮ ಮತ್ತು ನಮ್ಮ ಹುಡುಗ ಅವ್ರ ಅಕ್ಕ ಇವರೆಲ್ಲ ಅರಿಶಿನ ಹಚ್ತಾ ಇದ್ದಾರೆ. ಬನ್ನಿ ನೋಡೋಣ. ಈಗ ಅರಿಶಿನ ಶಾಸ್ತ್ರ ಎಲ್ಲ ಮುಗಿದಾದ್ಮೇಲೆ 3 ಜನ ಮುತ್ತೈದೆಯರು ಸೇರಿ ಆರತಿ ನೀರನ್ನು ತೆಗೆದ್ಬಿಟ್ಟು ಈ ಥರ ಬಟ್ಟೆನ ಇಡ್ತಾ ಇದೆ. ಈಗ ಇನ್ನೇನು ಅರಿಶಿನ ಶಾಸ್ತ್ರ ಮುಗೀತು. ಅರಿಶಿನ ಶಾಸ್ತ್ರ ಎಲ್ಲ ಮುಗೀತು. ಎಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇನ್ನೊಂದು ಶಾಸ್ತ್ರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ವಿ. ಅದೆಲ್ಲ ಮುಗಿದ್ಮೇಲೆ ಹೋಗಿ ಸ್ವಲ್ಪ ಹೊತ್ತು ಮಲಗೋದು. ಬೆಳಗಿನ ಜಾವ 5 ಗಂಟೆಗೆ ಮುಹೂರ್ತ ಇದೆ. 5 ಈಗ 6 ಗಂಟೆ ಒಳಗಡೆ ಮುಹೂರ್ತ ಇರುವಂಥ ಇನ್ನು ಬೆಳಗ್ಗೆಲ್ಲ ಬೇಗ ಎದ್ದೇಳ್ಬೇಕಂತ ಹೇಳ್ಬಿಟ್ಟು ಈಗ ಶಾಸ್ತ್ರ ಎಲ್ಲ ಮುಗಿಸಿ ಇನ್ನೇನಿದ್ರು ಹೋಗಿ ಮಲಗ್ತೀವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಹೆಣ್ಣು ಗಂಡು ಕುತ್ಕೊಂಡಿದ್ದಾರೆ. ಇನ್ನು ದೊಡ್ಡಪ್ಪ ಮತ್ತು ಹುಡುಗಿಯವರಪ್ಪ ಬಂದು ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಮತ್ತು ನೋಡಿ ಇವರೆಲ್ಲ ಬಟ್ಟೆನ ಇಡ್ತಾ ಇದ್ದಾರೆ. ಇವರು ಅವ್ರಿಗೆ, ಅವರು ಇವರಿಗೆ ಮತ್ತು ಹೂವಿನ ಹಾಕ್ಕೊಂಡು ಈ ಥರ ಶಾಸ್ತ್ರ ನಮ್ಮ ಕಡೆ ಮಾಡೋವಂಥದ್ದು. ಮತ್ತು ತಟ್ಟೆನ ತೆಗೆದು ಇವ್ರ ತಟ್ಟೆ ಅವ್ರಿಗೆ, ಅವ್ರ ತಟ್ಟೆ ಇವರಿಗೆ ಗೋತ್ರ ಹೆಸರು ಹೇಳಿ
ನಮ್ಮ ಮಗಳನ್ನು ನಿಮಗೆ ಕೊಡ್ತಾ ಇದ್ವಿ, ನಿಮ್ಮ ಮಗನಿಗೆ ನಮ್ಮ ಮಗಳನ್ನು ಮಾಡ್ಕೊತಾ ಇದ್ದೀವಿ ಅಂತೇಳಿ ಈ ಥರ ಹೇಳಿ ಈ ಥರ ಮಾಡ್ಕೊಳೋಂಥದ್ದು. ಈಗ ತಟ್ಟೆ ಎಲ್ಲ ಕೊಟ್ಟು ಚೇಂಜ್ ಮಾಡ್ಕೊತಾ ಇದ್ದಾರೆ. ಅವರು ಹುಡುಗಿಯವ್ರ ಅಪ್ಪ ತೆಲುಗು ಮಾತಾಡ್ತಾರೆ, ಆ ಕಾರಣಕ್ಕೆ ಅವ್ರಿಗೆ ಹೇಳ್ತಾ ಇದ್ರು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೈಟು 1:30 ಆಗಿದೆ ನೋಡಿ, ಎಲ್ಲ ಮಲಗಿದ್ದಾರೆ. ಇವನು ಮಾತ್ರ ಮಲಗಲಿಲ್ಲ. ಅವನು ಎದ್ದಿದ್ದಾನೆ, ಹಾಗೆ ನನಗೂ ನಿದ್ದೆ ಬಂದಿಲ್ಲ, ನಾನು ಎದ್ದಿದ್ದೀನಿ. ಅವನು ಇನ್ನೂ ಆಟ ಆಡ್ತಾನೆ ಇದ್ದಾನೆ. ನೈಟು 1:30 ಆಯಿತು. ಆಮೇಲೆ ಒಂದು 2 ಆಗಿ ಅವ್ನು ಮಲಗ್ದ. ನಮಗೆ ನಿದ್ದೆನೇ ಬಂದಿಲ್ಲ. ಅಣ್ಣ ಬೇರೆ ಬಂದ, ಕೂತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಕೈವಾರದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೈಟ್ ಕತ್ಲಲ್ಲಿ ಚಂದ್ರ ನೋಡಿ ಆ ಗೋಪುರದ ಪಕ್ಕ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ಕವರ್ ಮಾಡ್ತಿದ್ದೆ. ನೆಕ್ಸ್ಟ್ 3 ಮಾರ್ನಿಂಗ್ ಬರುತ್ತೆ.